ಗಂಡನವನ ತಲೆಯಲ್ಲಿತ್ತು ಹತ್ಯೆಯ ಪ್ಲಾನ್. ಪತ್ನಿ ಸ್ಥಾನದಲ್ಲಿ ಬೇರೆ ಮಹಿಳೆ. ಪ್ರಶ್ನಿಸಿದ್ದೆ ರಾಧಾ ಮಾಡಿದ ತಪ್ಪ. ಅಯ್ಯಪ್ಪ ಸ್ವಾಮಿಯ ದರ್ಶನ ಪಡೆದು ಬಂದಿದ್ದ. ಮನಸ್ಸಿನಲ್ಲಿ ಭಕ್ತಿ ಇರಬೇಕಿತ್ತು, ಆದ್ರೆ ಆತನ ತಲೆಯಲ್ಲಿ ಅಡಗಿದ್ದು ಮಾತ್ರ ಕ್ರೌರ್ಯದ ಸ್ಕೆಚ್ಚು. ಶಬರಿಮಲೆ ಯಾತ್ರೆ ಮುಗಿಸಿ ಬಂದ ಬೆನ್ನಲ್ಲೇ ಹೆಂಡತಿಯನ್ನೇ ಮುಗಿಸಿ ಬಿಟ್ಟ ಪತಿ. ಅಷ್ಟಕ್ಕೂ ಆ ರಾತ್ರಿ ಹಾಸನದ ಆಲೂರು ತಾಲೂಕಿನಲ್ಲಿ ನಡೆದಿದ್ದೇನು? ಸಿನಿಮಾ ಸ್ಟೈಲ್ ನಲ್ಲಿ ಹೆಂಡತಿಯ ಶವವನ್ನ ನದಿಗೆ ಎಸೆದ ಕಿರಾತಕ ಸಿಕ್ಕಿಬಿದ್ದಿದ್ದು ಹೇಗೆ? ನೋಡ್ತಾ ಇರಿ ಈ ಸ್ಪೆಷಲ್ ರಿಪೋರ್ಟ್. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಯಡೂರು ಗ್ರಾಮದ ಕುಮಾರ ಹಾಗೂ ರಾಧಾ ದಂಪತಿಗಳದ್ದು 22 ವರ್ಷಗಳ ಸಂಸಾರ. ಆದರೆ ಸಂಶಯ ಎಂಬ ಭೂತ ಈ ದಂಪತಿಗಳ ಮಧ್ಯೆ ಬಿರುಕು ಮೂಡಿಸಿತ್ತು. ಗಂಡನ ಕಾಟ ತಾಳಲಾರದೆ ಕಳೆದ 8 ವರ್ಷಗಳಿಂದ ರಾಧಾ ಬೇರೆಯೇ ವಾಸ ಇದ್ರು. ಆದರೆ ಜನವರಿ ಮೊದಲ ವಾರದಲ್ಲಿ ನಡೆದ ಒಂದು ಘಟನೆ ಈ ದಂಪತಿಗಳ ನಡುವಿನ ಜಗಳವನ್ನ ಕೊಲೆಯ ಹಂತಕ್ಕೆ ತಂದು ನಿಲ್ಲಿಸಿತ್ತು. ಶಬರಿಮಲೆಗೆ ಮಾಲೆ ಧರಿಸಿದ್ದ ಕುಮಾರ ಇರುಮುಡಿ ಕಟ್ಟುವಾಗ ಪತ್ನಿಯ ಸ್ಥಾನದಲ್ಲಿ ಬೇರೊಬ್ಬ ಮಹಿಳೆಯನ್ನ ಕೂರಿಸಿ ಪೂಜೆ ಮಾಡಿಸಿದ್ದ. ಈ ವಿಷಯ ತಿಳಿದು ರಾಧಾ ಕೆಂಡಾಮಂಡಲರಾಗಿದ್ರು. ತನ್ನ ಸ್ಥಾನವನ್ನ ಬೇರೆ ಮಹಿಳೆಗೆ ಕೊಟ್ಟಿದ್ದನ್ನ ಪ್ರಶ್ನಿಸಲು ಆಡುವಳ್ಳಿಯಿಂದ ಯಾಡೂರು ಗ್ರಾಮಕ್ಕೆ ಬಂದಿದ್ರು. ಅದೇ ದಿನ ರಾತ್ರಿ ಇಬ್ಬರ ನಡುವೆ ಶುರುವಾದ ಜಗಳ ವಿಕೋಪಕ್ಕೆ ತಿರುಗಿತ್ತು. ಆವೇಶದಲ್ಲಿದ್ದ ಕುಮಾರ ಪತ್ನಿಯ ಕಪಾಳಕ್ಕೆ ಬಲವಾಗಿ ಹೊಡೆದಿದ್ದಾನೆ. ಆ ಪೆಟ್ಟು ರಾಧಾ ಪ್ರಾಣವನ್ನೇ ಹರಿಸಿತ್ತು. ಪತ್ನಿ ಸತ್ತಿದ್ದಾಳೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಕುಮಾರನಿಗೆ ಭಯ ಶುರುವಾಯಿತು. ಆದ್ರೆ ಆತ ಮಾಡಿದ್ದು ಮಾತ್ರ ಘನ ಘೋರ ಅಪರಾಧ. ಮಧ್ಯರಾತ್ರಿ 12 ಗಂಟೆ ಇಡೀ ಊರು ಮಲಗಿದ್ದಾಗ ರಾಧಾ ಶವಕ್ಕೆ ಬಟ್ಟೆ ಸುತ್ತಿ ಸದ್ದಿಲ್ಲದೆ ಬೈಕ್ ಮೇಲೆ ಹೊತ್ಕೊಂಡು ಹೋದ ಕುಮಾರ. ಹಾಸನದ ಹೊರವಲಯದ ಕಂದಿಲಿ ಬಳಿ ಹರಿಯುವ ಯಗಚಿ ನದಿಗೆ ಶವವನ್ನ ಎಸೆದು ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದ್ದ. ಎಷ್ಟೇ ಮುಚ್ಚಿಟ್ರೂ ಸತ್ಯ ಹೊರಬರಲೇಬೇಕು. ಕೊಲೆ ಮಾಡಿ 3 ದಿನಗಳ ಕಾಲ ಮೌನವಾಗಿದ್ದ ಕುಮಾರ ಕೊನೆಗೆ ಪೊಲೀಸರಿಗೆ ತಾನೇ ಮಾಹಿತಿ ನೀಡಿದ್ದಾನೆ. ತನಿಖೆ ಕೈಗೆತ್ತಿಕೊಂಡು ಆಲೂರು ಪೊಲೀಸರು ಯಗಚಿ ನದಿಯಿಂದ ರಾಧಾ ಶವವನ್ನ ಹೊರತೆಗೆದಿದ್ದಾರೆ. ಸದ್ಯ ಆರೋಪಿ ಕುಮಾರ ಜೈಲು ಪಾಲಾಗಿದ್ದಾನೆ. ಅಯ್ಯಪ್ಪನ ದರ್ಶನ ಪಡೆದ ಕೈಗಳು ಪತ್ನಿಯ ರಕ್ತದಿಂದ ಕೆಂಪಾಗಿವೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.